ನೋಡಿ ಹೆಂಗ್ ಮುರಿದೋಗಿದೆ ನೋಡಿ. ನಮ್ಗೆ ಅಂತಾನೆ ಕಾಡ್ತವೆ ಅಂತ. ಶೆಲ್ ಇಲ್ಲ ಅಂತೇಳಿ ಶೆಲ್ ಹಾಕ್ಸಿದ್ವಿ. ಇವತ್ತಲ್ಲೇ ನೋಡಿದ್ರೆ ಮುಳ್ಳಿಲ್ಲ. ಹೇ ಬಿಡೀಸ್, ವೆಲ್ಕಮ್ ಬ್ಯಾಕ್ ಫ್ಯಾಮ್. ಎಲ್ಲರೂ ಚೆನ್ನಾಗಿದೆ ಅನ್ಕೊಳ್ತೀನಿ. ಬೆಳಗ್ಗೆನೆ ಒಂದು ಒಳ್ಳೆ ಸೀನ್ ಆಗಿದೆ. ನಮ್ಮದು ತೆಂಗಿನ ಮರ ಇದೆಲ್ಲ, ಇಷ್ಟು ದೊಡ್ಡ ತೆಂಗಿನ ಮರ, ಅದರಿಂದ ಗರಿ ಬಿದ್ದು ನಮ್ಮ ಗಾಡಿ ಹೆಡ್ಲೈಟ್ ಮುರಿದೋಗಿದೆ. ನಮಗೆ ಅಂತಾನೆ ಕಾಡ್ತವೆ ಅಂತ ನೋಡಿ. ಫುಲ್ ಎಲ್ಲ ಕಿತ್ಕೊಂಡು ಕೈ ಬರ್ತವೆ. ಈ ಥರ ಫಿಕ್ಸ್ ಮಾಡಿ ನಿಲ್ಸಿದ್ದೀನಿ. ಮೊನ್ನೆ ತಾನೇ ಹೇಳಿದ್ದೆ ನಮ್ಮ ಗಾಡಿದು FC ಮುಗ್ದೋಗಿದೆ, ಮಾಡಿಸ್ಬೇಕಂತ. ಎಲ್ಲ ರೆಡಿ ಮಾಡಿಸಿದ್ದು. ಇವತ್ತು ಆ್ಯಕ್ಚುಲಿ RTO ಹೋಗ್ಬೇಕಿತ್ತು. ನಾನು RTO ಹೋಗ್ಬಿಟ್ಟು ಅವರಿಗೆ ಗಾಡಿ ತೋರಿಸಿ ಇನ್ಸೂರೆನ್ಸ್ ಎಲ್ಲ ಹಾಕ್ಸಿದ್ದೀನಿ, ಪೊಲ್ಯೂಷನ್ ಟೆಸ್ಟ್ ಮಾಡಿಸಿದ್ದೀನಿ. ಇನ್ನೇನು ಅವ್ರ ಹತ್ರ ಗಾಡಿ ತೋರಿಸಿ ಅಪ್ಲೈ ಮಾಡಬೇಕಿತ್ತು. ಇವತ್ತು ಬೆಳಗ್ಗೆ ಕರೆಕ್ಟ್ 7:30-8 ಗಂಟೆ ಈ ಕೆಲಸ ಆಗೋಗಿದೆ. ಏನೋ ಗೊತ್ತಿಲ್ಲ, ನಮ್ಮ ಹುಡುಗರು ಲೈಫು ಒಂದು ಮುಗಿದ ತಕ್ಷಣ ಇನ್ನೊಂದು ಹಂಗೆ ರೆಡಿ ಇರುತ್ತೆ. ಮುಗೀತು ಅಂತೂ ಹಿಂಗೆ ಒಂದು ದೊಡ್ಡ ಉಸಿರು ಬಿಟ್ಟಿದ ತಕ್ಷಣ ಅದೇನೋ ಸ್ಟಾರ್ಟ್ ಆಗಿರುತ್ತೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಫೇಸ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಇದನ್ನ ಹಂಗೆ ತಗೊಂಡು ಹೋದ್ರೆ ಬೀಳ್ತಿದೆ. ಯಾವ್ದಾರ ಅಂಶಲ್ಲಿ ಏನಾದ್ರು ನಾವು ಗಾಡಿ ನೋಡಿ ಹೆಂಗೆ ಮುರಿದೋಗಿದೆ ನೋಡಿ. ಈಗ ಮತ್ತೆ ಇದನ್ನು ಹೊಸದು ಹಾಕ್ಸ್ಬೇಕು. ಈಗ ಹಾಕಿಡು. ಇದನ್ನ ಇವಾಗ ಹಿಂಗೆ ಹಿಡ್ಕೊಂಡು ಹೋಗೋದ ಇಲ್ಲ ಬಿಚ್ಚಿ ಬ್ಯಾಗಲ್ಲಿ ಹಿಡ್ಕೊಂಡು ಹೋಗೋದ ನೋಡಬೇಕು. ಟ್ರೈ ಮಾಡ್ತೀನಿ. ಸೊ ಬಿಚ್ಚಕ್ಕಾದ್ರೆ ಬಿಚ್ಕೊಂಡು ಹೋಗ್ತೀನಿ, ಇಲ್ಲ ಆ ಕಡೆಯಿಂದ ಈ ಕಡೆ ದಾರ ಹಗ್ಗ ಆ ಥರ ಕಟ್ಕೊಂಡು ಏನಾದ್ರು ಆಲ್ಟ್ರೇಷನ್ ಮಾಡ್ಕೊಂಡು ಹೋಗ್ಬೇಕು. ಸೊ ನಮ್ಮ ಗ್ಯಾರೇಜ್ ರೆಗ್ಯುಲರ್ ಹೋಗ್ತೀವಲ್ಲ, ಅದೇ ಗ್ಯಾರೇಜ್ಗೆ ಹೋಗೋಣ. ನೋಡೋಣ ಇವತ್ತೇನಾದರೂ ಎಲ್ಲ ಕೆಲಸ ಮುಗೀತು ಅಂದರೆ FCಗೆ ಹೋಗೋಣ, RTO ಆಫೀಸಿಗೆ. ಸೊ RTO ಆಫೀಸಿಗೆ ಹೋಗೋದು ಕೆಲಸ ಇದೆ, ಇನ್ನೊಂದಿದೆ. ಸೊ ನೋಡೋಣ, ಈ ಗಾಡಿ ಕೆಲಸ ಇಲ್ಲಾಂದರೆ ಇನ್ನೊಂದು ಕೆಲಸ. ಆ ಕೆಲಸ ಏನಂತ ಸಸ್ಪೆನ್ಸಲ್ಲೇ ಇಟ್ಟಿದ್ದೀನಿ. ಅದು ಇನ್ನೂ ಕ್ಲಾರಿಫೈ ಆಗಿಲ್ಲ, ಹಂಗಾಗಿ ನಾನು ಇನ್ನೂ ಸಸ್ಪೆನ್ಸಲ್ಲೇ ಇಟ್ಟಿದ್ದೀನಿ. ಅತಿ ಶೀಘ್ರದಲ್ಲೇ ಹೇಳ್ತೀನಿ, ವೆಯ್ಟ್ ಮಾಡ್ತಾರೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಹಗ್ಗ ಎಲ್ಲ ಕಟ್ಕೊಂಡು ಹೋಗೋದು ಸರಿ ಹೋಗಲ್ಲ ಅಂತೇಳಿ ಬಿಚ್ಚಕ್ಕೆ ಟ್ರೈ ಮಾಡ್ತಿದ್ದೀನಿ. ಇದು 2 ಕಣ್ಣು ಆ ಕಡೆ ಈ ಕಡೆ ಇರೋದು 2 ತೆಗ್ದಿದ್ದೀನಿ. ಬಟ್ ಇದು ಸ್ಕ್ರೀವ್ ಯೂಸ್ ಮಾಡ್ಕೊಂಡು ಬಿಚ್ಚೋ ಥರ ಇದೆ. ಇದೊಂದು ಬಿಚ್ಕೊಂಡು ಬ್ಯಾಗಲ್ಲಿ ಹಿಡ್ಕೊಂಡು ಹೋಗ್ಬಿಡೋಣ. ಆ ಕಡೆ ಈ ಕಡೆ ಹಗ್ಗ ಕಟ್ಕೊಂಡು ಹೋಗ್ಬೋದಿತ್ತು, ಬಟ್ ಅದು ಸರಿ ಹೋಗಲ್ಲ. ನಾವು ಚಪ್ಪಲಿ ಹೇಳೋ ಥರ ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ಸಿಂಪಲ್, ಅದೇನು ಭಾಳ ಹೊತ್ತಾಗಲ್ಲ. ಸ್ಕ್ರೀವ್ 2 ಸ್ಕ್ರೀವ್ ಇದ್ದಾವೆ, ಬಿಚ್ಚಿಬಿಟ್ಟು ಬ್ಯಾಗಲ್ಲಿ ಹಿಡ್ಕೊಂಡು ಹೋಗಿ ಅಲ್ಲಿ ಹೊಸದು ಎಷ್ಟಾಗುತ್ತೆ ನೋಡ್ಕೊಂಡು ಕೇಳಿ. ಮತ್ತು LED ಲೈಟ್ಗೆ ಅಪ್ಗ್ರೇಡ್ ಮಾಡೋಣ ಅಂತ. ವಿಸಿಬಿಲಿಟಿ ಚೆನ್ನಾಗೇ ಇಲ್ಲ ಗಾಡಿದು. ಎಲ್ಲೋ ದೂರ ಹೋಗ್ಬೇಕಂದ್ರೆ ವಿಸಿಬಿಲಿಟಿ ತುಂಬ ಕಡಿಮೆ ಇದೆ. ಸೊ ಅದಕ್ಕೆ LED ಲೈಟ್ ಹಾಕ್ಬಿಟ್ಟು ಚೇಂಜ್ ಮಾಡಿಸ್ಬಿಡೋಣ ಅಂತ. ಸೊ ಇಂಡಿಕೇಟ್ರ್ ಮತ್ತೆ ವರ್ಕ್ ಆಗ್ತಿರ್ಲಿಲ್ಲ. ಸೊ ಅದೊಂದು ಸ್ವಿಚ್ಚು ನೋಡಿ, ಸ್ಕ್ರೀವ್ ಡ್ರೈವ್. ಏನು ಕೆಲಸ ಗುರು ಬೆಳಗ್ಗೆನೆ. ಬಡೇ ಮೈಕ್ ಒಂದು ಆರ್ಡ್ರ್ ಮಾಡೋಣ ಅಂತಿದ್ದೀನಿ. ಸೊ ಮೈಕ್ ಸರ್ಚ್ ಮಾಡ್ತಾ ಇದ್ದೀನಿ, ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ತಗೊಳ್ಳುವಾಗ ನಿಮಗೆ ಹೇಳ್ತೀನಿ. ಸ್ಟಾರ್ ಸ್ಕ್ರೂಡ್ರೈವ್ ನೋಡಿ. ಈಗ ಈ ಸ್ಕ್ರೂವ್ನ ಇದೇ ಹೋಲಲ್ಲಿ ಹಾಕಿ ತಗೊಂಡು ಹೋಗೋಣ. ಬಿಚ್ಚಿ ತೆಗೆದಾಯ್ತು ನೋಡಿ. ಹೇಗಿದೆ ಎಲ್ಲ ಬೀಳದೆ ಇರೋ ಥರ ಫಿಕ್ಸ್ ಮಾಡ್ಕೊಂಡು ಹೋಗೋಣ. ಇದು ಒಂದು 2,000-3,000 ಖರ್ಚೀಗ. ಓಕೆ ಬಿಡಿಸ್, ಹೋಗ್ತಾ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ವಿಡಿಯೋ ಲೈಕ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡಿ. ಇನ್ಸ್ಟಾದಲ್ಲೂ ಹಂಗೆ ಚಿಕ್ಕದಾಗ ಹಾಕ್ತೀನಿ. ಬಿಡಿಸ್ ಇಲ್ಲಿ ನೋಡಿ, ಬೈಕ್ ಕವರಲ್ಲಿ ಹಿಡ್ಕೊಂಡು ಹೋಗೋಣ ಅಂತ ನೋಡಿದೆ, ಆದರೆ ಅದರಲ್ಲಿ ಜಾಗ ಆಗಲಿಲ್ಲ. ಹಾಗಾಗಿ ಟ್ಯಾಂಕ್ ಮೇಲೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಹಾಕ್ಸೋಕ್ಕೆ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಬಾಷೆಶ್ವರ ರೋಡು. ಸೊ ಅಲ್ಲೇ ಅಲ್ವಾ ಗ್ಯಾರೇಜ್ ಇರೋದು, ಅಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಈ ಥರ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಸಿಲ್ಲೋಡಿ ಗ್ಯಾರೇಜಿಗೆ ಬಂದಿದ್ದೀವಿ, ಬಾಷೆಶ್ವರ ರೋಡ್. ಇದು
ಫುಲ್ ಸೆಟ್ಟೆ ಹಾಕ್ಬೇಕಂತೆ, ರೆಡಿ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿದ್ರು ಅಣ್ಣ. ಕೇಳಿದೆ, ಹೋಗ್ಬಿಟ್ಟು ಎಲ್ಲ ಫುಲ್ ಸೆಟ್ ತರಬೇಕು. ಏನಂದ್ರೆ ವೈಸರು ಮತ್ತೆ ಡೂಮು ಮತ್ತೆ ಹೆಡ್ಲೈಟ್ ಏನು ಅಸೆಂಬ್ಲಿ ಇದೆ ಎಲ್ಲದನ್ನು ಹೊಸ ತರಬೇಕಂತೆ. ಹೋಗಿ ತಗೊಂಡು ಎಷ್ಟಾಗುತ್ತೆ ಏನಂತ ನಿಮಗೂ ಹೇಳ್ತೀನಿ. ಮತ್ತೆ ಏನು ಕೆಲಸ ಇಲ್ಲ ಇದರಲ್ಲಿ, ಎಲ್ಲಾನು ರೆಡಿ ಮಾಡಿಸಿದ್ವಿ. ಇವಾಗ ಸಡನ್ಲಿ ನೋಡಿದ್ರೆ ಇದೊಂದು ಕೆಲಸ, ಇಲ್ಲಾಂದ್ರೆ ಇವತ್ತು FC ರೆಡಿ ಆಗೋದು. ನೋಡೋಣ, ಪ್ರಾಬ್ಲಮ್ಸ್ ಬಂದೇ ಬರುತ್ತೆ, ಎಲ್ಲದನ್ನು ಫೇಸ್ ಮಾಡಲೇಬೇಕು. ಅಲ್ಲಿ ಅಂಗಡಿಲಿ ಹೋಗಿ ನೋಡ್ಕೊಂಡು ಐಟಮ್ಸ್ ಎಷ್ಟೆಷ್ಟಾಗುತ್ತೆ ಏನೇನಾಗುತ್ತೆ ಅಂತ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡಿ ಲೈಟ್ ಎಲ್ಲ ಸ್ಪೇರ್ಸ್ ತಂದಿದ್ದಾರೆ. ಫುಲ್ ಟೋಟಲ್ ಕಿಟ್ಟೆ ಹೊಸದು. ಟೋಟಲ್ ಪ್ರೈಸಿಂಗ್ ಬಂದ್ಬಿಟ್ಟು ಎಲ್ಲ ಸೇರಿ 2800 ಚಿಲ್ಡ್ರನ್ ಆಗಿದೆ. ಏನೇನಂದ್ರೆ ಹೊಸ LED ಲೈಟು, ಬಡಿ ಸಿಲ್ ನೋಡಿ. ನಾನೊಂದು ಸಿಲ್ಲಿ ವಿಷಯ ಮಾಡ್ತಾ ಇದ್ದೀನಿ. ನೀವು ಚೈಲ್ಡ್ಹುಡ್ ಅಲ್ಲಿ ಏನಾದ್ರು ಇದನ್ನ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ ಚೈಲ್ಡ್ ಫ್ರೆಂಡಿಗೆ ಶೇರ್ ಮಾಡ್ರಿ. ನೋಡಿ ನಾನು ಏನ್ ಮಾಡ್ತಾ ಇದ್ದೀನಿ, ಸೌಂಡ್ ಕೇಳಿಸ್ತಿದಾನ ನೋಡಿ, ಫೀಲ್ ಮಾಡ್ರಿ. ನೀವು ಚಿಕ್ಕವರಿದ್ದ ಮನೇಲಿ ಏನಾದ್ರು ಹೊಸ ಐಟಮ್ಸ್ ತಂದ್ರೆ ಈ ಚಟ್ಪಟ್ ಯಾರ್ಯಾರು ನೋಡಿದೀರಾ, ಇದನ್ನೇನೋ ಮಾಡ್ತಾ ಇದ್ರೆ ಏನೋ ಒಂದು ಫೀಲಿಂಗ್. ನಾವು ಚೈಲ್ಡ್ಹುಡ್ ನ ಮತ್ತೆ ಫೀಲ್ ಮಾಡೋ ತರ ಆಗ್ಲಿಂದಾನೆ ಮಾಡ್ತಾ ಇದೀನಿ. ಇನ್ನೂ ಖಾಲಿ ಆಗಿಲ್ಲ, ಇನ್ನು ಎಷ್ಟಿದೆ ನೋಡಿ. ಸೊ ನೀವು ಇದೇ ತರ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ ಸಿಲ್ಲೋಡಿ ಎಲ್ಲ ಫಿಕ್ಸ್ ಮಾಡಿದ್ದಾರೆ, ಹೊಸದು ಲೈಟ್ ಎಲ್ಲದು ನೋಡಿ. ಲೈಟ್ LED ಲೈಟ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಚೇಂಜ್ ಮಾಡಿಸಿದೀವಿ. ಫುಲ್ ವಿಸಿಬಿಲಿಟಿ ಚೆನ್ನಾಗಿದೆ ನೋಡಿ. ಈ ಕಡೆ ಬ್ಲೂ ನೋಡಿ, ಹೆಡ್ಲೈಟ್ ಹೇಗಿದೆ. ಸಂಜೆ ಒಂದು ಕ್ಲಿಪ್ಪಿಂಗ್ಸ್ ಹಾಕೋದಾದ್ರೆ ಹಾಕಿ ತೋರಿಸ್ತೇನೆ ಹೇಗಿದೆ ವಿಸಿಬಿಲಿಟಿ ಚೆಕ್ ಮಾಡಿಬಿಟ್ಟು. ಬಡೀಸ್ ಗಾಡಿದೆಲ್ಲ ಕೆಲಸ ಮುಗಿದಿದೆ. ಈಗ ಟೈಮ್ ನೋಡಿದ್ರೆ 5:58 ಆಗಿದೆ. ಅನ್ಫಾರ್ಚುನೇಟ್ಲಿ ಇವತ್ತು ನಮಗೆ RTO ಹೋಗೋಕ್ಕಾಗಲಿಲ್ಲ. ಇಲ್ಲೇ ಗಾಡಿ ರೆಡಿ ಮಾಡಿಸೋದಾಗೆ ಟೈಮ್ ಆಗ್ಬಿಡ್ತು. ಮತ್ತೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು, ಇವತ್ತು ಗುರುವಾರ ಅಲ್ವಾ, ರಾಯರ ಮಠಕ್ಕೆ ಹೋಗಿ ಸೊ ಈಗ ಸ್ವಲ್ಪ ಫ್ರೀ ಆದಂಗೆ ಆಗಿದೆ. ಏನಂದ್ರೆ ನಿನ್ನೆ ವಾಚ್ ಕೆಟ್ಟೋಗಿತ್ತು ಅಂತೇಳಿ ಶೆಲ್ ಹಾಕ್ಸಿದೆ. ನನ್ನ ಟೈಮ್ ನೋಡ್ರಿ, ಶೆಲ್ ಹಾಕ್ಸಿ ಅಲ್ಲ ಇವತ್ತು ಆ ಸಣ್ಣ ಮೂಲ್ ಕಿತ್ಕೊಂಡು ಹೊರಗೆ ಬಂದಿತ್ತು. ಸೊ ಮಾರ್ನಿಂಗ್ ಅಬ್ಸರ್ವ್ ಮಾಡಿದೆ, ಇವಾಗ ಟೈಮ್ ಸಿಕ್ಕಿದೆ. ಒಂದಾದ್ರೆ ಒಂದು. ಈಗ ನಿನ್ನೆ ಶೆಲ್ ಇಲ್ಲ ಅಂತೇಳಿ ಶೆಲ್ ಹಾಕ್ಸಿದ್ವಿ, ಇವತ್ತಲ್ಲೇ ನೋಡಿದ್ರೆ ಮುಳ್ಳಿಲ್ಲ. ಹಂಗಾಗಿ ಈಗ ಅಲ್ಲಿ ಹೋಗ್ಬಿಟ್ಟು ಅದನ್ನ ರೆಡಿ ಮಾಡಿಸ್ಕೊಂಡು ಮನೆಗೆ ಹೋಗ್ಬೇಕು. ನೋಡಿ ಗಾಡಿ ಈ ಥರ ರೆಡಿ ಆಗಿದೆ, ಎಲ್ಲ ಹೊಸದು ಹಾಕ್ಸಿದ್ವಿ. ಟೋಟಲ್ ಇದ್ರ ಖರ್ಚು ಬಂದ್ಬಿಟ್ಟು 2800 ಆಯ್ತು. ಮತ್ತು ಅವರಿಗೆ ಲೇಬರ್ ಚಾರ್ಜ್ ಎಲ್ಲ ಸೇರಿ ಒಂದು 3000 ಹತ್ರ ಇವತ್ತಿನ ಖರ್ಚು. ಸುಮ್ಮನೆ ಏನು ಕೆಲಸನೇ ಮಾಡ್ಲಿಲ್ದಂಗೆ ಬೆಳಗ್ಗೆನೆ ಎದ್ದಿದ ತಕ್ಷಣ 3000 ಖರ್ಚು. ಹೊಟ್ಟೆ ಉರಿಯುತ್ತೆ ಒಂದ್ ಕಡೆ, ಇನ್ನೊಂದ್ ಕಡೆ ಏನು ಮಾಡೋಕ್ಕಾಗಲ್ಲ ಟೈಮ್. ಸೊ ನಿಮ್ಮನೆ ಹತ್ರ ಯಾವ್ದಾದ್ರು ಮರ ಇತ್ತಂದ್ರೆ ಮರದ ಕೆಳಗೆ ಮಾತ್ರ ಗಾಡಿಗಳನ್ನ ನಿಂದ್ರಸಕ್ ಹೋಗ್ಬಿಡ್ರಿ. ನಮಗಾಗಿ ಇದಂಗೆ ನಿಮಗೆ ಆಗೋದು ಬೇಡ. ನೋಡೋಣ, ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ನೈಟ್ ಹೇಳಿದ್ನಲ್ಲ, ನಿಮಗೆ ವಿಡಿಯೋ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ. ವ್ಲಾಗ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಸೊ ವಿಡಿಯೋ ಕ್ಲಿಪ್ ಮಾತ್ರ ನಿಮಗೆ ಲಾಸ್ಟಲ್ಲಿ ಎಂಡಲ್ಲಿ ಆ್ಯಡ್ ಮಾಡ್ತೀನಿ, ನೋಡ್ತೀರಿ. ಸಪೋರ್ಟ್ ಮಾಡೋದಕ್ಕೆ ಮರೆಯೋಕ್ಕೆ ಹೋಗ್ಬೇಡ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್, ಬಾಯ್, ಸಿ. ಬಡೀಸ್ ನಿಮಗೆ ವಿಸಿಬಿಲಿಟಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಹಂಗಾಗಿ ಇಲ್ಲಿ ಖಾಲಿ ರೋಡ್ ಇರೋ ಜಾಗಕ್ಕೆ ಬಂದಿದ್ದೀನಿ. ಸೊ ನೋಡ್ರಿ, ಹೆಡ್ಲೈಟ್ ಆನ್ ಮಾಡ್ತೀನಿ. ನೋಡಿ ವಿಸಿಬಿಲಿಟಿ ಹೇಗಿದೆ. ಇದು ಓಕೆ, ನೈಟ್ ಟೈಮಿಗೆ ಸೂಟಬಲ್ ಇದೆ.